ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90% ಫಲಿತಾಂಶ ಬಂದಿದೆ ಅಂತ ಹೇಳಿ ನಾವು ಸಂಭ್ರಮಿಸ್ತಾ ಇದ್ದೇವೆ. ಆದರೆ ಈ ಸಂಭ್ರಮದ ಹಿಂದೊಂದು ಆತಂಕಕಾರಿ ಸತ್ಯ ಅಡಗಿದೆ. ಹೌದು, ಕನ್ನಡದ ನೆಲದಲ್ಲೇ ಕನ್ನಡ ಮಕ್ಕಳು ಅಕ್ಷರಶಃ ಫೇಲ್ ಆಗ್ತಾ ಇದ್ದಾರೆ. ಗಣಿತ ವಿಜ್ಞಾನಕ್ಕಿಂತಲೂ ಕನ್ನಡವೇ ಕಠಿಣವಾಗ್ತಿದೆಯಾ? ಈ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಕರ್ನಾಟಕದ ಶೈಕ್ಷಣಿಕ ಇತಿಹಾಸದಲ್ಲೇ ಇದೊಂದು ಐತಿಹಾಸಿಕ ಫಲಿತಾಂಶ. ಕೋವಿಡ್ ನಂತರ ಮೊದಲ ಬಾರಿಗೆ ದಾಖಲೆಯ ಮಟ್ಟದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಶೂನ್ಯ ಫಲಿತಾಂಶ ಪಡಿತಾ ಇದ್ದಂತ ಸರ್ಕಾರಿ ಶಾಲೆಗಳು ಸಹ ಬೀಗಿವೆ. ಶಿಕ್ಷಣ ಸಚಿವರು, ಅಧಿಕಾರಿಗಳು ಹಾಗೂ ಶಿಕ್ಷಕರ ಶ್ರಮಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಆದರೆ ಈ ಹೊಳೆಯುವ ಫಲಿತಾಂಶದ ನಡುವೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಎದ್ದು ಕಾಣ್ತಾ ಇದೆ. ವಿಪರ್ಯಾಸ ನೋಡಿ. ಒಂದ್ ಕಾಲದಲ್ಲಿ ಮಕ್ಕಳಿಗೆ ಗಣಿತ ಅಂದ್ರೆ ಕಬ್ಬಿಣದ ಕಡ್ಲೆ, ಇಂಗ್ಲಿಷ್ ಅಂದ್ರೆ ಎದೆಯಲ್ಲಿ ನಡುಕ. ಆದ್ರೆ ಇಂದು ನವೀನ ಬೋಧನಾ ಪದ್ಧತಿಯಿಂದಾಗಿ ಮಕ್ಕಳು ಇಂಗ್ಲಿಷ್ ನಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಆದ್ರೆ ಮನೆಯಲ್ಲೇ ಮಾತನಾಡುವಂತ ತಾಯ್ನಾಡಿನ ಭಾಷೆ ಕನ್ನಡದಲ್ಲೇ 19,000 ಮಕ್ಕಳು ಫೇಲ್ ಆಗಿರೋದು ಶಿಕ್ಷಣ ತಜ್ಞರ ನಿದ್ದೆಗೆಡಿಸಿದೆ. ಇನ್ನೊಂದು ಅಚ್ಚರಿಯ ವಿಷಯ ಏನಂದ್ರೆ, ಉಡುಪಿ ದಕ್ಷಿಣ ಕನ್ನಡದ ಮಕ್ಕಳ ಮಾತೃಭಾಷೆ ತುಳು ಅಥವಾ ಬ್ಯಾರಿ ಆಗಿದ್ರೂ ಕೂಡ ಅವರು ಕನ್ನಡದಲ್ಲಿ ಅದ್ಭುತ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಅಪ್ಪಟ ಕನ್ನಡದ ಮಣ್ಣಾದಂತಹ ಮಂಡ್ಯ, ಮೈಸೂರಿನಲ್ಲಿ ಫಲಿತಾಂಶ ಕುಸಿತಾ ಇದೆ. ಇದು ಬೋಧನಾ ವಿಧಾನದಲ್ಲಿನ ಲೋಪದೋಷವೋ ಅಥವಾ ಭಾಷೆಯ ಮೇಲಿನ ನಿರ್ಲಕ್ಷ್ಯವೋ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸಪ್ಗಳಲ್ಲಿ ಇಂಗ್ಲಿಷ್ ಅಥವಾ ಕಂಗ್ಲೀಷ್ ಬಳಕೆಯೇ ಹೆಚ್ಚು. ಇಂಟರ್ನೆಟ್ ಜಗತ್ತಿನಲ್ಲಿ ಇಂಗ್ಲಿಷ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಹೇಗೀಗ ಜೆನ್ಸಿ ಪೀಳಿಗೆಯವರು ಶುದ್ಧ ಕನ್ನಡಕ್ಕಿಂತ ಹೆಚ್ಚಾಗಿ ಇಂಗ್ಲಿಷ್ ಅನ್ನ ಬಳಸ್ತಾ ಇದ್ದಾರೆ. ಇದು ಭಾಷೆಯ ಮೇಲಿನ ಅಸಡ್ಡೆಯಲ್ಲ, ಬದಲಿಗೆ ಅವರ ಕಾಲಕ್ಕೆ ತಕ್ಕಂತೆ ಭಾಷೆಯನ್ನ ಬಳಸುವಂತ ಶೈಲಿಯಾಗಿದೆ. ಇದು ಕೇವಲ ಅಂಕಿ ಅಂಶಗಳ ಪ್ರಶ್ನೆಯಲ್ಲ, ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ. ಈಗಲೇ ಸರ್ಕಾರ ತಮ್ಮ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ನಾಡಿನಲ್ಲೇ ಕನ್ನಡದ ಅಕ್ಷರಗಳು ಮಸುಕಾಗೋದ್ರಲ್ಲಿ ಸಂಶಯವಿಲ್ಲ. ಇದಾಗಿತ್ತು ಫೋಕಸ್ನ ಕಾಳಜಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.